ಫ್ರೆಂಡ್ಸ್ ಈಗ ಟ್ರೈನ್ ಬೇರೆ ಡಿಲೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಇಬ್ರು, ಅವ್ನ ಆ ಕಡೆ ಮದನ್ ಇದಾನಲ್ಲ, ಮದನಲ್ಲ ಅವ್ನ್ ಸಾಗರು. ಫ್ರೆಂಡ್ಸ್ ಮದನ್ ಅಲ್ಲಿದೆ ನೋಡಿ ಫ್ರೆಂಡ್ಸ್. ಕಲ್ಲು ರೆಡಿ ಆಗ್ಬಿಟ್ಟಿದ್ದಾರೆ ಪೂರ್ತಿ ಟಿಪ್ ಟಾಪ್ ಆಗಿ. ಬಸ್ ಬಂತು, ಈ ಬಸ್ ಎತ್ಕೊಂಡು 49 ಜಾಗನೇ ಇಲ್ಲ, ಅಲ್ಲ ಕೂತಿರೋದು ಜಾಗ ಸಿಗ್ತೀನಿ. ಫ್ರೆಂಡ್ಸ್ ಈಗ ನಿಲ್ದಿದೀವಿ ಬಸ್ ಸ್ಟ್ಯಾಂಡಿಗೆ. ಈಗ ಕರ್ಕೊಂಡು ಹೋಗ್ತಿದ್ದಾರೆ ಅದ್ರ ಮೂಲೆಗೆ. ಇಲ್ಲಿಂದ ಈಗ ಇಲ್ಲಿಂದ ಹೋಗ್ಬೇಕು. ಈಗ ಆನ್ ಆಗೈತಿ ಯಾಕೆ? ನಮ್ ಸೀನಿಯರ್ಸ್ ಅವರೆಲ್ಲ ಸೂಪರ್ವೈಸರ್ ಅವರಿಗೂ ರಜಾ ಹಾಕ್ಸ್ಕೊಂಡು ಇವತ್ತು ಅಂತೆಂತ ರಜಾ ಮಾಡ್ಬಿಟ್ರ. ಮತನ ರಜಾ ಮಾಡ್ರಲ್ಲ. ಇವಾಗ ಯಾರು ಟಿಕೆಟ್ ಮಾಡ್ಸೋದು? ಬ್ರೋ ಬಾಬಾ ಟಿಕೆಟ್ ಮಾಡ್ಸೋ ಪಟ್ಟ. ಇಲ್ಲೂ ಚೆಕ್ಕಿಂಗ್ ಹಾಕೋ. ಇವತ್ತು ಇಲ್ಲಿ ಪ್ರೀತಿಯ ಸಾಗರ ಅಂತ ನಾವು ಪ್ರೀತಿಯ ಸಾಗರ. ಫ್ರೆಂಡ್ಸ್ ಈಗ ನಮ್ ಕಂಡು ಬಂದು ಚಿಕ್ಕಪೇಟೆಲಿ ಎಲ್ಲ ಕರ್ಕೊಂಡು ಹೋಗ್ತಾನೆ. ಏನ್ ಮಾಡೋದು ಅಲ್ಲ, ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ, ಯಾವ್ದು ಹಣ್ಣಿನ ಅಂಗಡಿ ಕರ್ಕೊಂಡು ಹೋಗ್ತಿಯಲ್ಲ. ಏನು ನೀವು ಡ್ಯೂಟಿಗೆ ಬೇರೆ ಹೋಗ್ಬೇಕು 2 ಗಂಟೆಗೆ, ನೆನ್ಪಿರ್ಲಿ. ನಾನು ಹೋಗಲ್ಲ, ನನ್ ವೀಕಪ್, ನಾನು ಹೋಗಲ್ಲ. ಟಿಫನ್ ಉಣ್ಕೊಂಡು ಹೊಂಟ್ವಿ. ಈಗ ಎಲ್ಲ ಕೇಳಲಿ, ಚಿಕ್ಕಪೇಟೆಗೆ ಬಂದಿರೋದು ಬಟ್ಟೆ ತಾಣಕ್ಕೆ. ಈಗ ಏನ್ ಮಾಡ್ತೀರಾ, ಚಿಕ್ಕಪೇಟೆ ಕರ್ಕೊಂಡ್ ಬಂದ್ಬಿಟ್ಟಿವನು. ಬಟ್ಟೆ ಅಂಗಡಿನೇ ಗೊತ್ತಿಲ್ಲ ಅಂತವನೆ. ಇದೆ ಇದು ಬಟ್ಟೆ ಅಂಗಡಿನೇ ಸರ್. ಚಿಕ್ಕಪೇಟೆ ಬಟ್ಟೆ ಅಂಗಡಿ ಏನಿದೆ? ಇನ್ನು ಯಾವ ಅಂಗಡಿನೂ ಓಪನ್ ಆಗಿಲ್ಲ. ನಿನ್ನೆ ಸಜೆಷನ್ ಹೇಳಿ ಕರೆಕ್ಟ್ 9-10 ಗಂಟೆ ಮೇಲೆ ಓಪನ್ ಆಗೋದು. ಅಲ್ಲಿ ತಂಗ ಏನ್ ಮಾಡೋಣ, ದೇವಸ್ಥಾನ ಒಳಗೆ ಹೋಗೋಣ. ಈಗ ಪೂಜೆ ಮುಗಿಸ್ಕೊಂಡ್ ಬರಮ್ಮ. ಒಂದು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಣ್ಣ ಒಳ್ಳೆ ಡೈಲಾಗ್ ಹೊಡೆದ್ರಿ. ಈಗ ಸಾನಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ, ಮನುಷ್ಯ ಸುದ್ದಿಯಾಗಿರ್ಬೇಕು. ಮನಸ್ಸೇ. ಮತ್ತಿನ್ನೇನಂದ ನಾನು ಅವನು ಮದನ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬರ್ಲೆ ಅಂದ್ರೆ ಎದ್ದು ಮನಗ್ ಸೆಂಟ್ ಹೊಡ್ಕೊಂಡ್ ಬರ್ತಾನೆ. ಯಾವ್ದಾದ್ರು ಟಿಫಿನ್ ಅಂಗಡಿ ಹುಡುಗ್ರು ಇವಾಗ ಅಲ್ಲಿ ನೋಡಿದೆ ಟಿಫನ್ ಸೆಂಟರ್ ಓಪನ್ ಆಗಿದೆ. ನಾವು ಓಪನ್ ಇವಾಗ ಸವಾಸ ಮಾಡಿ ಅದನ್ನು ಸವಾಸ ಮಾಡಿ ಬೀದಿ ಅಲಿಬೇಕಿಲ್ಲಿ. ಅದೇನ್ ನೋಡಿ ನೋಡು, ಹೊಸ ಬಟ್ಟೆ ಬಂದವೆ. ಓಯ್ ಮದನ, ಹೊಸ ಬಟ್ಟೆ ಬಂದ ನೋಡು. ವಿಜಯಣ್ಣ ಅಲ್ಲಿ ಬ್ರೂಪರ್, ಇಲ್ಲಿ ಬ್ರೂಪರ್. ಅಲ್ಲೋ ವಿಜಯಣ್ಣ ಜೊತೆ ಅಣ್ಣನ ಇಲ್ಲಿ ಅಕ್ಕ ಚೇರ್ ಇಷ್ಟ ಮಧ್ಯಾಹ್ನ ನೀನ್ ಪೂರ ಅಲ್ಲಿ ವಿಜಯಣ್ಣ ಲಾಸ್ಟಿಗೆ ಎಲ್ಲ ವಾಯ್ಸ್ ಓವರ್ ಕೊಡ್ಬೇಕು. ಫ್ರೆಂಡ್ಸ್ ಈಗ ಫೈನಲ್ ಆಗಿ ಬಟ್ಟೆ ಎಲ್ಲ ತಗೊಂಡಾಯ್ತು. ಅಂತ ಇಂತ ಸುತ್ತಾರ್ ಸಾಕಾಗೋಯ್ತು. ಮುಗಿತ್. ಈಗ ಬಟ್ಟೆ ತೆಗ್ದೆಲ್ಲ ಆಯ್ತು. ಈಗ ಮೊದಲ ಕಡೆಯಿಂದ ಜೋರಾಗಿ ಪಾರ್ಟಿ ಕೊಡಿಸ್ತಾನೆ. ಪಾರ್ಟಿ ಏನಿಲ್ಲ, ಪೂರ್ತಿ ಖಾಲಿ ಆಗಿದೆ. ಈಗ ಹೋಗ್ತಾ ಇದೀವಿ ನಡ್ಕೊಂಡು. ಈಗ ನಾನು ಇವ್ರ ಜೊತೆ ಹೋಗಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಸೆಕೆಂಡ್ ಶಿಫ್ಟ್ ಹೋಗ್ಬೇಕು.
ಯಾರು ಬಟ್ಟೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಚಿಕ್ಕಪೇಟೆಗೆ ಬನ್ನಿ, ಬಟ್ ಭಾನುವಾರ ಬನ್ನಿ. ನಾವು ಬೆಳಿಗ್ಗೆ ಬಂದು ಅಲ್ದು ಸಾಕಾಗೋಗಿದೆ. ಭಾನುವಾರ ಬನ್ನಿ ಅಷ್ಟೇ. ಭಾನುವಾರ ಬಂದ್ಬಿಟ್ಟು ನಿಮಗೆ ಇಷ್ಟ ಆಗಿದ್ ಬಟ್ಟೆ ತಗೊಂಡೋಗಿ. ಈ ಸೈಡಿಗೆ ಬರ್ಬೇಡಿ, ಈ ಕಡೆ ಎಲ್ಲ ಹೋಲ್ಸೇಲು ಎಲ್ಲ. ಅಲ್ಲೋಗಿ ಒಂದ್ ಪ್ಯಾಂಟ್ ಇಷ್ಟ ಆಯ್ತು ಅಂತ ಕೇಳ್ದೆ, ಒಂದ್ ಪ್ಯಾಂಟ್ ಕೊಟ್ರಿ ಅಂದ್ರೆ 500 ಪೀಸ್ ಅಂತ ಹೇಳ್ತಾರೆ. ನೀವೇನಾದ್ರು ಬಂದ್ರೆ ಈ ಕಡೆ ಸೈಡ್ ಹೋಗ್ರಿ, ಸಿಗುತ್ತೆ ನಿಮಗೆ ಸಿಂಗಲ್ ಪೀಸು. ಈ ತರ ಆದ್ರೆ ಇನ್ನಲ್ಲಿ ಗಾಯ್ಸ್ ಈ ತರ ಪ್ಯಾಂಟ್ ಇಲ್ಲ, ಒಂದು ಶರ್ಟ್ ಇಲ್ಲ ಗಾಯ್ಸ್, ಎಲ್ಲ ಹೋಲ್ಸೇಲ್ ಗಾಯ್ಸ್. ನಾವು ಏನ್ ಮಾಡೋಣ, ಹಾಕೋಣಕ್ಕೆ ಬೇಕು ಅಂತ ನಾವು ಇಬ್ರು ಸೇರ್ಕೊಂಡು ಇನ್ನೊಂದ್ ಮುಂದ್ಗಡೆ ಒಂದ್ ಶಾಪ್ ಹಾಕೋಣ. ನಮ್ಮ ಕಂಪ್ನಿ ಸೊ ಮುಂದೆ ಫ್ರೆಂಡ್ಸ್, ಈಗ ಇವರಿಬ್ರು ಸೇರ್ಕೊಂಡು ಇಂಡೋಬಿಮ್ ಕಂಪ್ನಿ ಮುಂದೆ ಶಾಪ್ ಹಾಕ್ತಾರೆ. ಯಾರು ತಗೋಬೇಕು ಎಲ್ಲ ತಗೋಬಿಡಿ. ಹೋಲ್ಸೇಲ್ 5 ಕೇಳಿದ್ರೆ ಓನ್ಲಿ 500,000. ಎಷ್ಟು? ಏನ್ ಬ್ರೋ 500,000? ಅದ್ಯಾ ಯಾವ ಲೆಕ್ಕ ಹೇಳ್ತಿದ್ಯಾ ನೀನು? ಶರ್ಟ್ ಸೊ ಫ್ರೆಂಡ್ಸ್, ಇವರೆಲ್ಲ ಕರ್ಕೊಂಡ್ ಬರಂಗಿಲ್ಲ, ಒಂದಾದ್ಮೇಲೆ ಒಂದೊಂದ್ ಮಾಡ್ತಾವ್ರೆ. ಬರೀ ತಿರ್ಸು ನಾಯಿ ತರ ಸುಲಿಸ್ತಾರೆ. ಫಾರ್ಮಲ್ಸ್ ಇಲ್ಲ ಆಯ್ತಾ ನೋಡಲಿ, ಏನ ಫಾರ್ಮಲ್ಸ್ ಕೇಳಿಲ್ಲ. ಎಲ್ಲಿ ಕಾಣ್ತಾನೆ, ಕತ್ಲಲ್ಲಿ ಕಾಣ್ತಾನ ಅವ್ನು. ನೀನ್ ಕಾಣಲ್ಲ, ಅವ್ನ್ ಕಾಣಲ್ಲ ಅಂತ ಹೇಳ್ತಾನೆ. ಅವ್ನು ನೋಡಿ ಚಂದ ಕಾಣ್ತಾನೆ ಬೆಳ್ಳಗೆ. ನೋಡು ಸರ್, ಫಿಕ್ಸ್ ರೇಟಾ? ಯಾಕೆಂದ್ರೆ ನೋಡ್ರ, ಬೇಗ ತಗೊಳ್ರಿ. ಎತ್ಕೊಂಡ್ಬಿಡವ. ಎಷ್ಟ್ ಬೇಕಿತ್ತಾ? ಇವ್ರು ತಗೊಳಲ್ಲ ಕಣೆ. 550 ಹೋಲ್ಸೇಲ್ ಇಲ್ಲ ತಗೊಂಡ್ರೆ ಇವ್ರು ಡಿಸ್ಕಷನ್ ಮಾಡೋದ್ ನೋಡಿದ್ರೆ ತಗಂತಾರಲ್ಲ, ಗೊತ್ತಾಗ್ತಿಲ್ಲ. ತಗೊಳ್ರಿ. ಕಮ್ಮಿ ತಗೊಂಡ್ರೆ ಕೊಡ್ತೀನಿ 300 ರೂಪಾಯಿಗೆ. ಗ್ಯಾರಂಟಿ ಬಾಂಡಿ ಎಲ್ಲ ಫಿಟ್ಟಿಂಗು ಇವತ್ತು ಆಗದ ಕೆಲಸ. ಯಾಕಡೆ ಹೋಗಲ್ಲ, ಒಬ್ನೇ. ಬರ್ರಿ ಬರ್ರಪ್ಪ, ನಡೀರಿ. ಕರೆಂಟ್ ಬಂತು. ಅದನ್ಗೋಸ್ಕರ ಲೈಟ್ ಹಾಕ್ಸಿದೀನಿ ಗೈಸ್. ಹಾಗಾದ್ರೆ ಕೋಟಿ ಕೊಡ. ಫೋನ್ ನೋಡು, ಐಫೋನ್ ಇಟ್ಟವನೆ ಬ್ರೋ. ಹೆಂಗ್ ಹೋಗೋದು ಈಗ? ಅಲ್ಲೇ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇರೋದು ಈ ಕಡೆ ಸೈಡು, ನಾವು ಹೋಗ್ತಾ ಇರೋದು ಈ ಕಡೆ ಸೈಡು. ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಫ್ರೆಂಡ್ಸ್, ಫೈನಲ್ ಆಗಿ ಎಲ್ಲಾ ಶಾಪಿಂಗ್ ಮುಗ್ದಿದೆ. ನಮ್ಮ ಮದನ್ ಅವರು 3,500 ಖರ್ಚು ಮಾಡಿದ್ದಾರೆ. ನಮ್ ವಿಜಯಣ್ಣ ಅವರು 1,500, ಮತ್ ನಮ್ ಸಾಗರ್ ಒಬ್ಬನೇ ಒಂದ್ 2-3 ಸಾವಿರ ಖರ್ಚು ಮಾಡಿದ್ದಾನೆ. ಟೋಟಲ್ ಆಗಿ ಒಂದ್ 6-7 ಸಾವಿರ ದುಡ್ಡು ಆಗಿದೆ. ನಂದೇನಿಲ್ಲ, ಬಸ್ ಚಾರ್ಜ್ 100 ರೂಪಾಯಿ ಅಷ್ಟೇ ಆಗಿರೋದು. ಅವ್ರನ್ನೆಲ್ಲ ಕಳ್ಸ್ಕೊಟ್ಟು ನಾನು ಈ ಕಡೆ ಸುತ್ತರ್ಕೊಂಡು ನಾನು ರೂಮ್ ಕಡೆ ಹೋಗ್ತೀನಿ. ಯಾಕಂದ್ರೆ ಇವತ್ತು ನನ್ ವೀಕ್ ಆಫ್ ಇದೆ. ಫುಲ್ ಹಿಂದೆ ಯಾಕೆ ಹೋಗ್ತೀರಾ? ಮುಂದೆ ನಿಂತ್ಕೊಬೋದಲ್ಲ. ಮುಂದೆ ಫ್ರೆಂಡ್ಸ್, ಈಗ ಬಸ್ ಹತ್ತೀನಿ. ಟಿಕೆಟ್ ನಾನು ಮಾಡ್ಸಲ್ಲ, ನೀವೇ ಮಾಡ್ಸ್ಕೊಳ್ಳಿ. ಸಿಗುವ, ಬಾಯ್. ಫ್ರೆಂಡ್ಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇನ್ನ ಅವಾಗ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸಿಗುವ, ಬಾಯ್. ಸಬ್ಸ್ಕ್ರೈಬ್